ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಈವ್ನಿಂಗಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ನಾವು ಇವತ್ತು ಆ್ಯಸ್ ಯೂಶುವಲ್ ವಾಕಿಂಗ್ ಬಂದಿದ್ದೀವಿ. ಸೊ ವಾಕಿಂಗ್ನ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇದೆ, ಇವಾಗ ನಾವು ಆಚೆ ಹೋಗೋದಿದೆ. ಸೊ ನಾವು ಫಸ್ಟು ಎಲ್ಲೇ ಹೋಗೋದಿದ್ರು ಫಸ್ಟು ನಾವಿಲ್ಲಿ ಬಂದು ವಾಕಿಂಗ್ ಮುಗಿಸ್ಕೊಂಡು ನಂತರ ನಾವು ಬೇರೆ ಕಡೆ ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಳ್ಳುವಂಥದ್ದು. ಇಲ್ಲಿನ ಒಂದು ಪ್ರಕೃತಿ ಸೌಂದರ್ಯ ಏನಿದೆ ಸೂಪರಾಗಿರುತ್ತೆ. ವೆದರ್ ಕೂಡ ಈವ್ನಿಂಗ್ ಟೈಮ್ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಎಲ್ಲೇ ಹೋಗೋದಿಲ್ಲ ಫಸ್ಟ್ ಇಲ್ಲಿಗೆ ಬಂದುಬಿಟ್ಟೆ ಬೇರೆ ಕಡೆ ಹೋಗುವಂಥದ್ದು. ಸೊ ಇದು ರುಟೀನ್ ಆಗಿರೋದ್ರಿಂದ, ಯಾವಾಗಲೂ ಆಚೆ ಬಂದಾಗ ಇದು ರುಟೀನ್ ಆಗಿರೋದ್ರಿಂದ ಈ ಒಂದು ವಿಡಿಯೋನಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್ ನೋಡಿ, ನಮ್ಮ ಚಂದನ ಪೊಲಿಟಿಷಿಯನ್ ಥರ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಮೇಲ್ಗಡೆ ಒಂದು ಬ್ಲೂ ಕಲರ್ ಜೀನ್ಸ್ ಜಾಕೆಟ್ ಹಾಕ್ಕೊಂಡಿದ್ದಾಳೆ, ಪೊಲಿಟಿಷಿಯನ್ ಥರ ಬಂದಿದ್ದಾಳೆ. ಓಕೆ, ಇಲ್ಲಿ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಕೊಂಡು ಏನಾಯಿತು ಅಂತಂದರೆ ಬೆಳಗ್ಗೆನೇ ಕರೆನ್ಸಿ ಖಾಲಿಯಾಗೋಯಿತು. ಸೊ ರೀಚಾರ್ಜ್ ಮಾಡ್ಕೊಳ್ಳೋಕ್ಕೆ ಕರೆನ್ಸಿ ಇಲ್ಲ. ಸೊ ಅದಕ್ಕೋಸ್ಕರ ಇವಾಗ ಆಚೆ ಬಂದಿದ್ದೀವಿ. ಇಲ್ಲೇ ರೀಚಾರ್ಜ್ ಮಾಡಿಸ್ಕೊಂಡು ಹೋಗಬೇಕು. ಇವತ್ತು ವೀಡಿಯೋನೂ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ, ರೆಡಿ ಇಟ್ಕೊಂಡಿದ್ದೆ ವೀಡಿಯೋ, ಬಟ್ ಇವತ್ತು ರೀಚಾರ್ಜ್ ಖಾಲಿ ಆಗೋಯಿತು. ಸೊ ರೀಚಾರ್ಜ್ ಮಾಡ್ಕೊಳ್ಳೋಕ್ಕೂ ಕರೆನ್ಸಿ ಇರಲಿಲ್ಲ. ಸೊ ಮೇನ್ ಅದಕ್ಕೆ ಬಂದಿದ್ದು ಇವತ್ತು. ಇಲ್ಲಾಂದರೆ ಥರ್ಸ್ಡೇ ನಾವು ಬರೋ ಪ್ಲ್ಯಾನ್ ಇತ್ತು, ಅಂದರೆ ನಾಳೆ ಬಂದಿದ್ದೀವಲ್ಲ, ಹೇಗೂ ಬಂದಿದ್ದೀವಿ. ಅಲ್ಲೋಡು ಒಂದು ಹಕ್ಕಿ ಹೋಗ್ತದೆ, ಎಷ್ಟು ಚೆನ್ನಾಗಿದೆ, ವೈಟ್ ಕಲರ್ದು, ಬ್ಯೂಟಿಫುಲ್. ಏನದು? ಕೊಕ್ಕ. ಹಾಂ, ಕೊಕ್ಕ. ಏನು ಪಪ್ಪ ಅದು? ಏನು ಕಾಕಣ್ಣ? ಎಲ್ಲಿದೆ ಕಾಕ? ಇಲ್ಲಿ ಎಲ್ಲೋಯ್ತಾ? ಸಕ್ಕತ್ತಾಗಿದೆ ಫ್ರೆಂಡ್ಸ್, ವೆದರ್ ಮಾತ್ರ ಸೂಪರ್ ಆಗಿದೆ. ನೋಡಿ ಅಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ ಅಲ್ಲಿ ನೀರು ಬಿಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಸಕ್ಕತ್ತಾಗಿದೆ ಮಾತ್ರ ವೆದರ್. ಚಳಿ ಇದೆ, ಚಳಿಗಾಲದಲ್ಲಿ ಚಳಿನೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಅಲ್ಲಿ ಹಿಂದ್ಗಡೆ ನೀರು ಬಿಟ್ಟಿರೋದು, ಯಾವುದೋ ಒಂದು ಹಳ್ಳಿಗೆ ಬಂದಂಗಿದೆ. ಸಕ್ಕತ್ತಾಗಿದೆ ಮಾತ್ರ ವೆದರ್. ಆ್ಯಕ್ಚುಲಿ ಇವತ್ತು ಆಚೆ ಬರೋ ಪ್ಲ್ಯಾನ್ ಇರಲಿಲ್ಲ, ನಾನು ಥರ್ಸ್ಡೇ ಬರೋದು ಇವತ್ತು ರಾಯರ ಮಠಕ್ಕೆ. ಕರೆನ್ಸಿ ಇರಲಿಲ್ಲ, ಕರೆನ್ಸಿ ಖಾಲಿಯಾಗಿ ಹೋಗಿದ್ದರಿಂದ ಇವತ್ತು ಆಚೆ ಬರೋಗಾಯಿತು. ಸೊ ಇವಾಗ ಸ್ವಲ್ಪ ಬ್ಯೂಟಿ ಪಾರ್ಲರ್ಗೆ ಹೋಗಬೇಕು, ಐಬ್ರೋಸ್ ಮಾಡಿಸೋದಿದೆ. ತುಂಬ ದಿನ ಆಯಿತು ನಾನು ಐಬ್ರೋ ಮಾಡಿಸೇ ಇಲ್ಲ, ಸುಮಾರು ಒಂದು 4 ತಿಂಗಳಾಗಾಯಿತು ಐಬ್ರೋ ಮಾಡಿಸೇ ಇಲ್ಲ. ಯಾವಾಗ ಹೋದಾಗಲೂ ಬ್ಯೂಟಿ ಪಾರ್ಲರ್ ಕ್ಲೋಸ್ ಆಗಿರುತ್ತೆ. ಸೊ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ವಿ, ನೋಡಬೇಕು ಓಪನ್ ಇರುತ್ತಾ ಹೇಗೆ ಅಂತ. ಸೊ ಹುಡುಗಿ ಇಷ್ಟೊತ್ತಲ್ಲಿ ಬರ್ಡ್ಸ್ಗಳೆಲ್ಲ ಏನಂತಾರೆ ಫುಲ್ ಹಾರಾಡ್ತಾ ಇರುತ್ತೆ. ಇವತ್ತು ಈವ್ನಿಂಗ್ ಆದರೆ ಇವಾಗ ಈವ್ನಿಂಗ್ ಆಯಿತು ಅಂದರೆ ಬರ್ಡ್ಸ್ಗಳೆಲ್ಲ ಏನಾಗುತ್ತೆ, ಎಲ್ಲ ಮನೆಗೆ ಹೋಗ್ಬಿಡುತ್ತೆ. ಸೊ ನೋಡಿ ಸಕ್ಕತ್ತಾಗಿರುತ್ತೆ ಮಾತ್ರ ಇಲ್ಲಿ ವೆದರ್. ಎಲ್ಲರೂ ವಾಕಿಂಗ್ ಬರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ನಾವು ಇಲ್ಲೇನು ಜಾಸ್ತಿ ಹೊತ್ತಿರಲ್ಲ, ಆಲ್ರೆಡಿ ಇವಾಗ 6 ಗಂಟೆ ಆಗ್ತಾ ಬಂತು. ಇನ್ನು ಹೊರಡ್ತಾ ಇದ್ದೀವಿ. ಸ್ವಲ್ಪ ಬ್ಯೂಟಿ ಪಾರ್ಲರ್ಗೆ ಅಲ್ಲಿ ಸ್ವಲ್ಪ ಕೆಲಸ ಇದೆ, ಪೆಟ್ರೋಲ್ ಹಾಕಿಸ್ಕೊಂಡು ಬ್ಯೂಟಿ ಪಾರ್ಲರ್ಗೆ ಹೋಗೋದಿದೆ. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ. ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಪಾಪ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾಳೆ ಅಂದರೆ ಇವಾಗ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಅಲ್ಲಿ ಏನು ಪೋಸ್ ಕೊಡ್ತಾಳೆ ಗೊತ್ತಾ? ನಿತ್ತು ಫೋಟೋ ಹೆಂಗಮ್ಮ ತಗೊಳ್ಳೋದು, ಪೋಸ್ ಹೆಂಗೆ ಕೊಡೋದು? ಅಯ್ಯೋ, ಹೆಂಗೆ ಪೋಸ್ ಕೊಡೋದು? ವೆರಿ ಗುಡ್. ಸಕ್ಕದಾಗಿ ಪೋಸ್ ಕೊಡ್ತಾಳೆ ಮಾತ್ರ. ನಮಗೂ ಬರಲ್ಲ ಆ ಥರ ಕೊಡೋಕ್ಕೆ, ಹಿಂಗೆ ಮಾಡ್ತಾಳೆ, ಸಕ್ಕದಾಗಿ ಪೋಸ್ ಕೊಡ್ತಾಳೆ. ನಾವು ಹೊರಡ್ತಾ ಇದ್ದೀವಿ. ಜಾಸ್ತಿ ದೂರ ಹೋಗಲಿಲ್ಲ, ಹೊರಡ್ತಾ ಇದ್ದೀವಿ. ಚೆನ್ನಾಗಿ ಕತ್ಲಾಗ್ಬಿಟ್ರೆ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ. ಸ್ವಲ್ಪ ಜಾಸ್ತಿ ಕೆಲಸ ಇದೆ, ಮನೆಗೆ ಹೋಗ್ಬೇಕು. ಮನೇಲಿ ಅಡುಗೆ ಕೂಡ ಮಾಡಿಟ್ಬಿಟ್ಟೆ ಬಂದುಬಿಟ್ಟಿದ್ದೀನಿ. ಮನೇಲಿ ಅಡುಗೆ ಕೂಡ ಮಾಡಿಬಿಟ್ಟಿದ್ದೀನಿ. ಸೊ ಇಲ್ಲಿ 2 ಬರ್ಡ್ಸ್ ಕೂತ್ಕೊಂಡಿತ್ತು, ಕೊಕ್ಕರೆ ಕೂತ್ಕೊಂಡಿತ್ತು, ಎಷ್ಟು ಚೆನ್ನಾಗಿ ಕೂತ್ಕೊಂಡಿತ್ತು. ಇಲ್ಲಿ ಆರೋಯ್ತು ಇವಾಗ. ಇದಮ್ಮ ಪೋಸ್ ಹೆಂಗೆ ಕೊಡೋದು? ಫೋಟೋಗೆ ಪೋಸ್ ಹೆಂಗೆ ಕೊಡೋದು? ಇಲ್ಲಿ 2 ಗೂಬೆ ಕುತ್ಕೊಳ್ಳುತ್ತೆ. ಎಲ್ಲಿ ಅದು? ಇಲ್ಲೆಲ್ಲ ಮುಂದೆ ಅಲ್ಲ, ಆ ಕಡೆ ಇರಬೇಕು, ಅಲ್ಲಿ ಹಿಂದೆ 2 ಗೂಬೆ ಕುತ್ಕೊಳ್ಳುತ್ತೆ. ಇಷ್ಟೊತ್ತಲ್ಲಿ ನಮ್ಮ ಕಣ್ಣಿಗೆ ಯಾವಾಗಲೂ ಕಾಣಿಸುತ್ತೆ 2 ಗೂಬೆ. ಎಷ್ಟು ಚೆನ್ನಾಗಿ ಕುತ್ಕೊಂಡಿರುತ್ತೆ ಅಂದರೆ ಸುಮಾರು ಸತಿ ನಮಗೆ ಗೂಬೆಗಳು ಕಾಣಿಸಿದೆ ಇಲ್ಲಿ. ಕಿಂಗ್ಫಿಷರು, ಅದು ಕಿಂಗ್ಫಿಷರ್ ಅಲ್ಲ, ಗೂಬೆಗಳು 2, ಕಿಂಗ್ಫಿಷರು, ಪೀಕಾಕು ಮತ್ತು ಪ್ಯಾರೆಟ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಇಲ್ಲಿ. ಸಕ್ಕತ್ತಾಗಿರುತ್ತೆ. ಅಲ್ಲಿ ಜೋಳ ಇತ್ತು, ಜೋಳ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಬರ್ಡ್ಸ್ಗಳು ಮಾತ್ರ ಸಕ್ಕತ್ತಾಗಿರುತ್ತೆ, ಯಾವುದೋ ಒಂದು ಫಾರೆಸ್ಟಿಗೆ ಬಂದಿರೋ ಥರ ಇರುತ್ತೆ ಇಲ್ಲಿ. ತುಂಬ ಚೆನ್ನಾಗಿ. ನಾವೆಲ್ಲೂ ಹೋಗೋಕ್ಕಾಗಿಲ್ಲ ಅಂದರೂ ಇಲ್ಲೊಂದು ರೌಂಡ್ ಬಂದು ಹೋಗ್ಬಿಟ್ರೆ ಡೈಲಿ
ಏನೋ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾವುದೋ ಒಂದು ಫಾರೆಸ್ಟಿಗೆ ಬಂದಿರೋ ಥರ ಇದೆ. ನನಗಂತೂ ಈ ಫಾರೆಸ್ಟ್ ಅದು ಸಖತ್ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನನಗಂತೂ ನೆಕ್ಸ್ಟು ನಮ್ಮ ಚಂದನಂದು ಎಕ್ಸಾಮ್ಸ್ ಎಲ್ಲ ಮುಗಿದ ಮೇಲೆ, ಅವಳು ಇವಾಗ SSLC ಓದ್ತಾ ಇದ್ದಾಳೆ. ಅವಳದು ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ಮಾರ್ಚ್ ಏಪ್ರಿಲ್ ಎಲ್ಲಾದರೂ ಒಂದು ಸ್ವಲ್ಪ ಲಾಂಗ್ ಹೋಗೋಣ, ಒಂದಷ್ಟು ಟ್ರಿಪ್ ಹೊಡಿಯೋಣ ಅಂತ ಇದ್ದೀವಿ. ನೋಡೋಣ ಹೇಗೆ ಏನಾಗುತ್ತೋ. ಸೊ ಹೋಗಬೇಕು, ಸುಮಾರು ಕಡೆ ಹೋಗೋದಿದೆ. ಸೊ ಹೋಗೋಣ, ನೋಡೋಣ. SSLCಗೆ ಹೋಗೋಳು ಅಂತ ಹೇಳಿಲ್ಲ, ಆಲ್ರೆಡಿ SSLC ಓದ್ತಿದ್ದಾಳೆ ಅಂತ ಹೇಳಿರೋದು. SSLC ಫ್ರೆಂಡ್ಸ್ ಇವಾಗ ಇನ್ನೇನು ನೆಕ್ಸ್ಟ್ ಫಸ್ಟ್ PUC ಹೋಗ್ತಾಳೆ ಕಾಲೇಜು. ಓಕೆನಾ, ಇವಾಗ ಏನಿದ್ರು SSLC ಎಕ್ಸಾಮ್ ಬರೆಯೋದ್ರಲ್ಲಿದ್ದಾಳೆ. ಒಂದು 2 ಮಂತ್ಸು 10th ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಕಾಲೇಜು. ನಾನು ಹೇಳಿದ್ದು ಇದಿರುತ್ತಲ್ಲ ಸಮ್ಮರ್ ಹಾಲಿಡೇಸು, ಆವಾಗ ಎಲ್ಲಾದರೂ ಹೋಗ್ಬೋದು ಅಂತ ಹೇಳಿದ್ದು. ಸೊ SSLCಗೆ ಹೋಗ್ತಾ ಇದ್ದಾಳೆ ಅಂತ ಹೇಳಿದ್ನಂತೆ, ಅದಕ್ಕೆ ಇಲ್ಲ, SSLCಗೆ ಹೋಗ್ತಾ ಇಲ್ಲ, SSLC ಓದ್ತಾ ಇದ್ದಾಳೆ ಇವಾಗ 10th. ಸೊ ಇನ್ನೇನು ಇವಾಗ ನಾವು ಗೇಟ್ ಹತ್ರ ಬಂದಿದ್ದೀವಿ. ಇವಾಗ ಇಲ್ಲಿಂದ ಹೊರಡಬೇಕು. ನಾಳೆ ರಾಯರ ಮಠಕ್ಕೆ ಹೋಗಬೇಕು. ಥರ್ಸ್ಡೇ ಆಗಿರೋದ್ರಿಂದ ನಾಳೆ ರಾಯರ ಮಠಕ್ಕೆ ಹೋಗೋದಿರುತ್ತೆ. ನಮ್ಮ ಚಂದನಂಗೆ ಸುಸ್ತಾಯ್ತಂತೆ ನಮ್ಮ ಪಾಪನ ಎತ್ಕೊಂಡು, ಅದಕ್ಕೆ ನಾನು ಎತ್ಕೊಂಡೆ. ನಮ್ಮ ಪಾಪಗೂ ಮನೇಲಿ ಸ್ವಲ್ಪ ಬೇಜಾರು, ಆಚೆ ಹೋಗಬೇಕು ಅಂತಂದರೆ ಅವಳು ಗಾಡೀಲಿ ಡ್ರ್ ಅಂತಾಳೆ. ಹೆಂಗಪ್ಪ ಬೂ ಹೋಗೋದು, ಹೆಂಗಪ್ಪ ಬೂ ಹೋಗೋದು, ಹೆಂಗಪ್ಪ ಬೂ ಹಂಗೆ ಹೋಗೋದು, ಹೆಂಗೆ ಹೋಗೋದು ಬೂ ಹೋಗೋದಾ? ಬೂ ಹೋಗ್ತಾಳಂತೆ ಅವಳು ಗಾಡೀಲಿ. ಅವಳಿಗೆ ತುಂಬ ಇಷ್ಟ ಆಚೆಗಡೆ ಗಾಡಿ ಓಡಾಡೋದು ಅಂದರೆ ಇಷ್ಟ. ಮನೇಲೇ ಇರ್ತಾಳಲ್ವಾ. ನಾನು ತುಂಬ ದಿನ ಆಗಿತ್ತು, ಮೊನ್ನೆನೇ ಬಂದಿದ್ದು ಹಾಗೆ. ಆ್ಯಂಡ್ ಇನ್ನೊಂದೇನೆಂದರೆ ಫ್ರೆಂಡ್ಸ್, ನಾವಿಲ್ಲಿ ಈವ್ನಿಂಗ್ ಬಂದಾಗ ಫುಲ್ ಪಾರ್ಕ್ ಮಾಡಿಬಿಟ್ಟಿರ್ತಾರೆ ವೆಹಿಕಲ್ಸು. ಇವಾಗ ನೋಡಿ ಇಷ್ಟು ಖಾಲಿ ಹೊಡಿತದೆ, ಎಲ್ಲ ಹೋಗ್ಬಿಟ್ಟಿದ್ದಾರೆ. ಸಾಯಂಕಾಲ ಆಗ್ತಿದ್ದಂಗೆ ಎಲ್ಲ ಮನೆಗೆ ಹೋಗ್ಬಿಡ್ತಾರೆ. ಆ್ಯಂಡ್ ಈ ನಮ್ಮ ಪಾಪು ಅಂತೂ ಓಡಾಡಬೇಕು ಅಂತ, ಅಲ್ಲಿ ನಾಯಿಗಳು ಬೇರೆ ಕೂತ್ಕೊಂಡಿರುತ್ತಲ್ಲ, ಅದ್ರ ಜೊತೆ ಆಟ ಆಡೋಕ್ಕೆ ಹೋಗ್ತಾಳೆ. ಆ್ಯಂಡ್ ಅಲ್ಲಿಂದ ನಾವು ಹೊರಟು ನಮ್ಮ ಚಂದನ ಪಾನಿಪುರಿ ತಿನ್ನಬೇಕು ಅಂತ ಹೇಳಿದ್ಲು. ಸೊ ಇಲ್ಲಿ ಅವಳಿಗೆ ಪಾನಿಪುರಿ ಕೊಡಿಸಿದ್ದೀನಿ. ನಾನೇನು ತಿಂದಿಲ್ಲ, ನನಗೆ ಯಾಕೋ ಆಚೆದು ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ ತಿನ್ನೋಕ್ಕೆ. ಸೊ ಇಲ್ಲಿ ನಮ್ಮದು ನಾರ್ಮಲ್ ಅಂಗಡಿ ಒಂದಿದೆ. ಸೊ ಅಲ್ಲಿ ಸ್ವಲ್ಪ ಐಟಮ್ಸ್ಗಳು ತೊಗೊಳ್ತೀವಿ. ಸೊ ತೊಗೊಂಡು ನಂತರ ನಾನು ಇವಾಗ ಬ್ಯೂಟಿ ಪಾರ್ಲರಿಗೆ ಬಂದೆ. ತುಂಬ ದಿನವೇ ಆಗೋಗ್ಬಿಟ್ಟಿತ್ತು. ಐಬ್ರೋಸ್ ಮಾಡಿಸೇ ಇರಲಿಲ್ಲ. ಸುಮಾರು ಒಂದು 3 to 4 ಮಂತ್ಸ್ ಮೇಲೇ ಆಗೋಗಿದೆ. ಸುಮಾರು ದಿನ ಆದಮೇಲೆ ಮತ್ತೆ ನಾನು ಇಲ್ಲಿ ಬ್ಯೂಟಿ ಪಾರ್ಲರ್ಗೆ ಬರ್ತಾಯಿದ್ದೀನಿ. ನಾನು ರೆಗ್ಯುಲರಾಗಿ ಏನು ಬ್ಯೂಟಿ ಪಾರ್ಲರ್ಗೆ ಹೋಗೋಲ್ಲ, ಓನ್ಲಿ ಐಬ್ರೋಸ್ ಇದ್ದರೆ ಮಾತ್ರ ನಾನು ಬರ್ತೀನಿ. ಸೊ ಐಬ್ರೋಸ್ ಎಲ್ಲ ಮುಗಿಸ್ಕೊಂಡು ನಂತರ ನಾನು ಇಲ್ಲಿ ಬ್ಯಾಂಗಲ್ ಸ್ಟೋರ್ಗೆ ಬಂದಿದ್ದೀನಿ. ಇಲ್ಲಿ ನಮ್ಮ ಚಂದನ ಏನೋ ತೊಗೋಬೇಕು ಅಂತ ಹೇಳಿದ್ಲು. ಸೊ ಅದಕ್ಕಾಗಿ ಇಲ್ಲಿ ಸ್ವಲ್ಪ ಬ್ಯಾಂಗಲ್ ಸ್ಟೋರ್ ಬಂದಿದ್ದೀವಿ. ನಾವೆಲ್ಲ ಇದು ಬ್ಯಾಂಗಲ್ ಸ್ಟೋರು ಅಲ್ಲಿ ಇಲ್ಲಿ ಓಡಾಡ್ತೀವಲ್ಲ, ಪಾರ್ಲರು, ಇದೆಲ್ಲ ರೆಗ್ಯುಲರಾಗಿ ಓಡಾಡೋ ಅಂಥದ್ದು. ಮನೆ ಹತ್ರದಲ್ಲೇ ಇರೋವಂಥದ್ದು. ರೆಗ್ಯುಲರಾಗಿ ನಾವು ಇಲ್ಲೇ ಓಡಾಡ್ತೀವಿ. ಯಾವಾಗಲೂ ಇದೇ ಬ್ಯಾಂಗಲ್ ಸ್ಟೋರು, ಅಲ್ಲಿ ಇಲ್ಲೇ ಬರ್ತಾ ಇರ್ತೀವಿ. ಸೊ ಕಳೆದ ವೀಡಿಯೋಸ್ಗಳಲ್ಲಿ ನೋಡಿರ್ಬೋದು. ಸೊ ಇದು ಯಾವಾಗಲೂ ಬರುವಂಥದ್ದು, ಯಾಕಂದರೆ ಮನೆಗೆ ಸಮೀಪ ಇರೋದ್ರಿಂದ ಇಲ್ಲೇ ನಾವು ಓಡಾಡ್ತಾ ಇರ್ತೀವಿ. ಏನು ಚಂದನ ಏನೋ ತೊಗೋಬೇಕು ಅಂತ ಹೇಳಿದ್ಲು, ಹಾಗೆ ಸ್ವಲ್ಪ ನಾನು ಸ್ಟಿಕ್ಕರ್ಸ್ ತೊಗೊಳೋದಿತ್ತು. ಸೊ ಸ್ಟಿಕ್ಕರ್ಸ್ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಇಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ನಂತರ ಇಲ್ಲಿ ಬೇಕ್ರಿಗೆ ಬಂದಿದ್ದೀವಿ. ಸ್ವಲ್ಪ ರಸ್ಕ್ ತೊಗೊಂಡು ಹೋಗೋಣ ಅಂತ ಹೇಳಿ, ಹಾಗೆ ಬ್ರೆಡ್ಡು ಮತ್ತು ರಸ್ಕ್ ತೊಗೊಂಡು ಹೋಗೋಣ ಅಂತ. ನಮ್ಮ ಚಂದನ ಬ್ರೆಡ್ಡು ಬೆಳಗ್ಗೆ ಹೊತ್ತು ಏನಾದರೂ ಲೇಟ್ ಆದರೆ ಟೋಸ್ಟ್ ಮಾಡಿ ಕೊಟ್ಟರೆ ತೊಗೊಂಡು ಹೋಗ್ತಾಳೆ, ಅಥವಾ ಬ್ರೆಡ್ ಜಾಮ್ ತೊಗೊಂಡು ಹೋಗ್ತಾಳೆ. ಸೊ ಅದಕ್ಕೋಸ್ಕರ ಇಲ್ಲಿ ಬೇಕ್ರಿಗೆ ಬಂದಿದ್ದೀವಿ. ಇವಾಗ ಹೊರಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇವಾಗಷ್ಟೇ ಮನೆಗೆ ಬಂದು ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ. ಇನ್ನೇನು ಇವಾಗ ನಾನು ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇವತ್ತಿನ ಈ ಒಂದು ಸಿಂಪಲ್ ವೆಡ್ನೆಸ್ಡೇ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.